ಮಿತ್ರರೇ ನಮಸ್ಕಾರ. ಮಿತ್ರರೇ, ವಿಶ್ವದ ಶಾಂತಿ ದೂತ ಹಾಗೂ ಸೀಸ್ ಫೈರ್ ಮ್ಯಾನ್ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ವೆನಿಜುವೆಲಾ ಮೇಲೆ ಯುದ್ಧವನ್ನ ಸಾರಬಹುದು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನೇ ದಿನೇ ವೆನಿಜುವೆಲಾಗೆ ಅಮೆರಿಕದ ಧಮಕಿ ಜಾಸ್ತಿ ಆಗ್ತಾ ಇದೆ. ಸದ್ಯ ಅಮೆರಿಕದಲ್ಲಿ ಯಾವ ರೀತಿಯ ವಾದ ಶುರುವಾಗಿದೆ ಅಂತಂದ್ರೆ, ಇಡೀ ವೆನಿಜುವೆಲಾವನ್ನ ಅಮೆರಿಕ ಕಬ್ಜಾ ಮಾಡಿಕೊಳ್ಳುತ್ತೆ, ಅಮೆರಿಕ ತೆಕ್ಕೆಗೆ ಹೋಗ್ಬಿಡುತ್ತೆ. ಅಮೆರಿಕ ಮ್ಯಾಪ್ ಅನ್ನು ನಾವು ಈಗೇನು ಬರೀತಾ ಇದೀವಲ್ಲ, ಇದಕ್ಕೆ ವೆನಿಜುವೆಲಾನೂ ಕೂಡ ಸೇರಿಸ್ಕೊಂಡು ಬರೆಯುವಂತಹ ದಿನಗಳು ದೂರ ಇಲ್ಲ ಅಂತ ಕೆಲ ಜಿಯೋ ಪೊಲಿಟಿಕಲ್ ಥಿಂಕರ್ಸ್ ಮಾತನಾಡ್ತಾ ಇದ್ದಾರೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಅಮೆರಿಕ ತನ್ನ F-35 ಅನ್ನ ಡಿಪ್ಲಾಯ್ ಮಾಡಿದೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಾರ್ ಶುರುವಾಗಬಹುದು ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಮಿತ್ರರೇ, ಈ ಯುದ್ಧ ಎಷ್ಟು ದಿನ ನಡೀಬಹುದು? ಈಗ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಅಮೆರಿಕ ಮತ್ತು ವೆನಿಜುವೆಲಾ ನಡುವೆಯೂ ಕೂಡ ಬಹಳ ದೀರ್ಘಕಾಲ ಯುದ್ಧ ಆಗುವಂತ ಸನ್ನಿವೇಶಗಳೇನಾದರೂ ಇದೆಯಾ? ಏನಾಗ್ತಾ ಇದೆ ಸದ್ಯ ಅಮೆರಿಕ ಮತ್ತು ವೆನಿಜುವೆಲಾ ನಡುವೆ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ವೆನಿಜುವೆಲಾ ಇದೆಯಲ್ಲ, ಇದು ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ದೇಶ. ಬಹಳ ಚಿಕ್ಕ ದೇಶ, ಏನ್ ಬಹಳ ದೊಡ್ಡದಾಗೇನಿಲ್ಲ. ಇದರ ಜನಸಂಖ್ಯೆ ಒಂದು 3 ಕೋಟಿಯಷ್ಟಿದೆ. ಇದರ ಅಧ್ಯಕ್ಷ ನಿಕೋಲಸ್ ಮದುರೋ, ತೀರಾ ಪಾಪ್ಯುಲರ್ ಲೀಡರ್. ಆದ್ರೆ ಈಗ ಈ ವೆನಿಜುವೆಲಾ ಮೇಲೆ ಅಮೆರಿಕ ಕಣ್ಣಿಟ್ಟು ಕುಳಿತಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ದಾಳಿ ಮಾಡಬಹುದು. ಈ ಬಗ್ಗೆ CNN ವರದಿ ಮಾಡ್ತಾ ಇದೆ, BBC, ಬ್ಲೂಮ್ಬರ್ಗ್, ಅಲ್ ಜಜೀರಾ, ಹೀಗೆ ಇಂಟರ್ನ್ಯಾಷನಲ್ ನ್ಯೂಸ್ ಔಟ್ಲೆಟ್ಗಳೆಲ್ಲವೂ ಕೂಡ ಇದರ ಬಗ್ಗೆ ವರದಿ ಮಾಡ್ತಾ ಇದ್ದಾವೆ. ಅಮೆರಿಕದ ವಾರ್ಶಿಪ್ಗಳು ಈ ವೆನಿಜುವೆಲಾ ದೇಶವನ್ನು ಸುತ್ತುವರೆದಿದ್ದಾವೆ. ಟ್ರಂಪ್ರ ಒಂದೇ ಒಂದು ಆರ್ಡರ್ಗೆ ಈ ಸೇನೆ ಕಾಯ್ತಾ ಇದೆ. ಟ್ರಂಪ್ ಏನಾದರೂ ಎಸ್ ಅಂತ ಹೇಳಿದ್ದೆ ಆದ್ರೆ ಅಮೆರಿಕದ ನೌಕಾಸೇನೆ ವೆನಿಜುವೆಲಾ ಮೇಲೆ ಮುಗಿ ಬಿದ್ದು ಬಿಡುತ್ತೆ. ಸದ್ಯ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡ್ತಿರೋದನ್ನ ನೋಡಿದ್ರೆ ಟ್ರಂಪ್ ಎಲ್ಲಾ ರೀತಿಯಲ್ಲೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಯಾವ ಆಪ್ಷನ್ ಬೆಟರ್ ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ಡಿಸ್ಕಷನ್ ಟ್ರಂಪ್ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ನಿಮಗೆ ನೆನಪಿರ್ಲಿ ಮಿತ್ರರೇ, ಇದೇ ಟ್ರಂಪ್ ವಿಶ್ವ ನೊಬೆಲ್ ಶಾಂತಿ ಪುರಸ್ಕಾರದ ಕನಸನ್ನ ಕಾಣ್ತಾ ಇದ್ದಾರೆ. ಒಂದು ಕಡೆ ಶಾಂತಿ ನೊಬೆಲ್ ಪುರಸ್ಕಾರ, ಇನ್ನೊಂದು ಕಡೆ ಯುದ್ಧಕ್ಕೆ ತಯಾರಿ. ಈ ಅಮೆರಿಕದ ಗೋಸಂಬೆಗಳಿಂದ ಇನ್ನೇನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಸದ್ಯ ವಾರ್ಶಿಪ್ಗಳ ಜೊತೆಗೆ F-35 ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ ಅಂತೇಳಿ ಅನೇಕ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಮಿತ್ರರೇ, ಈ ಟ್ರಂಪ್ ಎಂತಹ ಮನುಷ್ಯ ಅಂತಂದ್ರೆ, ಒಂದು ಕಡೆ ಉಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಪುತಿನ್ಗೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾ ಇದ್ದಾರೆ. ಶಾಂತಿ ಆಗಬೇಕು, ಅಲ್ಲಿ ಅಮಾಯಕರ ಕಗ್ಗೊಲೆ ಆಗ್ತಾ ಇದೆ ಅಂತ. ಅದೇ ಇನ್ನೊಂದು ಕಡೆಯಲ್ಲಿ ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಅದನ್ನ ಈಗ ವಾರ್ ಡಿಪಾರ್ಟ್ಮೆಂಟ್ ಅಂತ ಬದಲಾಯಿಸಿದ್ದಾರೆ. ಅದಕ್ಕೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟರ್ ಹೆಕ್ಸಿಟ್ ಯಾವ ರೀತಿಯಾಗಿ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಮೆರಿಕ ವರ್ಲ್ಡ್ ವಾರ್ 1 ಅನ್ನ ಗೆದ್ದಿದೆ, ವರ್ಲ್ಡ್ ವಾರ್ 2 ಅನ್ನು ಕೂಡ ಗೆದ್ದಿದೆ. ಅಂದ್ರೆ ನಾವು ಎಲ್ಲೆಲ್ಲಿ ಯುದ್ಧ ಮಾಡಿದೀವೋ ಎಲ್ಲವುದನ್ನ ಗೆದ್ದಿದ್ದೀವಿ. ಈ ಕಾರಣದಿಂದ ನಮಗೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸೂಕ್ತ ಆಗೋದಿಲ್ಲ, ವಾರ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದೇ ಹೆಚ್ಚು ಸೂಕ್ತ. ಮಿತ್ರರೇ, ಇದು ಅಕ್ಷರಶಃ ಸಾಮ್ರಾಜ್ಯಶಾಹಿ ಧೋರಣೆ. ಯಾಕೆ ಗೊತ್ತಾ? ಎಲ್ಲಾ ದೇಶಗಳು ಕೂಡ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಇಟ್ಕೊಂಡಿರ್ತವೆ. ಅಂದ್ರೆ ನಮ್ಮ ದೇಶವನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಆದ್ರೆ ಅಮೆರಿಕ ಹೇಳ್ತಾ ಇದೆ, ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಲ್ಲ, ನಮ್ಮಿಂದ ಬೇರೆಯವ್ರು ರಕ್ಷಣೆ ಮಾಡ್ಕೊಳ್ಬೇಕಷ್ಟೇ. ನಾವು ವಾರ್ ಡಿಪಾರ್ಟ್ಮೆಂಟ್ ಅನ್ನ ಇಟ್ಕೊಳ್ತೀವಿ, ಯುದ್ಧ ಮಾಡೋದೇ ನಮ್ಮ ಕೆಲಸ ಅಂತ. ಅಂತಹ ಟ್ರಂಪ್ ಈಗ ಶಾಂತಿ ದೂತನಂತೆ. ಈಗಾಗಲೇ 5-6 ದೇಶಗಳ ನಡುವೆ ನಾನು ಸೀಸ್ ಫೈರ್ ಮಾಡಿಸ್ಬಿಟ್ಟೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ ಆ ಮನುಷ್ಯ. ಮಿತ್ರರೇ, ಈ ವೆನಿಜುವೆಲಾ ಮೇಲೆ ಅಮೆರಿಕ ಏನು ದಾಳಿ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದು ಅಕ್ಷರಶಃ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಷ್ಟೇ. ಅಷ್ಟಕ್ಕೂ ಈ 2 ದೇಶಗಳ ನಡುವೆ ಏನಪ್ಪಾ ದ್ವೇಷ ಇದೆ ಕೇಳಿದ್ರೆ, ದ್ವೇಷ ಮಾಡಬೇಕಾದಂತಹ ಯಾವುದೇ ಅನಿವಾರ್ಯತೆ ಇಲ್ಲ. ವೆನಿಜುವೆಲಾ ಆಯಿಲ್ ರಿಚ್ ಕಂಟ್ರಿ, ಅಲ್ಲಿ ಬಗದಷ್ಟು ಕಚ್ಚಾ ತೈಲ ಸಿಗುತ್ತೆ. ಅದು ನಮ್ಮ ಬಳಿಯಲ್ಲಿ ಇರಬೇಕು ಅನ್ನೋದಷ್ಟೇ ಅಮೆರಿಕದ ಉದ್ದೇಶ. ಇದೇ ಕಾರಣದಿಂದ ಕಳೆದ ಕೆಲ ವರ್ಷಗಳಿಂದ ಟ್ರಂಪ್ ನಿರಂತರವಾಗಿ ವೆನಿಜುವೆಲಾವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟ್ರಂಪ್ ಮೊದಲ ಅವಧಿಯಲ್ಲೂ ಕೂಡ ವೆನಿಜುವೆಲಾ ಟಾರ್ಗೆಟ್ ಆಗಿತ್ತು. ನಿಕೋಲಸ್ ಮದುರೋ ವೆನಿಜುವೆಲಾದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿದ್ದ ಹಾಗೆ ಅಮೆರಿಕ ಹೇಳ್ತು, ಆತ ಸರಿಯಾಗಿ ಗೆದ್ದಿಲ್ಲ, ಅಲ್ಲಿ ಚುನಾವಣೆ ಸರಿಯಾಗಿ ನಡೆದಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿಬಿಟ್ಟಿದೆ, ಈತ ಎಲ್ಲ ವೋಟ್ ಟ್ಯಾಂಪರಿಂಗ್ ಮಾಡಿಬಿಟ್ಟು ಗೆದ್ದು ಬಿಟ್ಟಿದ್ದಾನೆ ಅಂತ ಅಮೆರಿಕ ಸುಮ್ಮನೆ ಒಂದು ಆರೋಪ ಮಾಡೋದಕ್ಕೆ ಶುರು ಮಾಡಿತು. ನಿಕೋಲಸ್ ಮದುರೋ ಮೇಲೆ ವಿನಾಕಾರಣ ಆರೋಪಗಳನ್ನ ಮಾಡ್ತಾ ವೆನಿಜುವೆಲಾವನ್ನ ಐಸೋಲೇಟ್ ಮಾಡುವ ಕೆಲಸವನ್ನ ಅಮೆರಿಕ ಮಾಡಿತ್ತು. ಈಗ ಮಿತ್ರರೇ, ಟ್ರಂಪ್ ಹೊಸ ಕಾರಣವನ್ನ ಹುಡುಕ್ತಾ ಇದ್ದಾರೆ. ಮತ್ತೆ ನಿಕೋಲಸ್ ಮದುರೋ ಕಾರಣವನ್ನ ಹೇಳ್ಕೊಂಡು ವೆನಿಜುವೆಲಾ ಮೇಲೆ ಯುದ್ಧ ಮಾಡ್ತೀನಿ ಅಂತಂದ್ರೆ ವಿಶ್ವ ಒಪ್ಪೋದಿಲ್ವಲ್ಲ. ಅದಕ್ಕೆ ಟ್ರಂಪ್ ಸರ್ಕಾರ ಹೊಸ ಕತೆ ತೆಗೆದಿದೆ. ಈ ವೆನಿಜುವೆಲಾ ಇದೆಯಲ್ಲ, ಇದು ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾ ಇದೆ. ವೆನಿಜುವೆಲಾದಿಂದ ವಿಪರೀತವಾಗಿ ನಮ್ಮ ದೇಶಕ್ಕೆ ಡ್ರಗ್ ಬರ್ತಾ ಇದೆ. ಈ ಕಾರಣದಿಂದ ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ವಾಷಿಂಗ್ಟನ್ ಅಂತಹ ಅಂದ್ರೆ ಅಮೆರಿಕದ ರಾಜಧಾನಿಯಲ್ಲೇ ಇವತ್ತು ಶಾಂತಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ವೆನಿಜುವೆಲಾ ಕಾರಣ. ಈ ಅಮೆರಿಕದ ಗೋಸುಂಬೆತನವನ್ನು ನೋಡಿ, ಇವರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗೆ ಇವರು ಯಾವ ರೀತಿಯಾಗಿ ಬೇರೆಯವರನ್ನ ಹೊಣೆ ಮಾಡ್ತಾರೆ ಅಂತ. ಈ ಹಿಂದೆ ಇದೇ ಟ್ರಂಪ್ ಹೇಳ್ತಾ ಇದ್ರು, ನಮ್ಮ ದೇಶಕ್ಕೆ ಅಕ್ರಮ ವಿದೇಶಿ ಏಲಿಯನ್ಸ್ ಬಂದ್ಬಿಟ್ಟಿದ್ದಾರೆ, ಅಕ್ರಮವಾಗೆಲ್ಲ ವಾಸ ಮಾಡ್ಬಿಟ್ಟಿದ್ದಾರೆ, ಅಷ್ಟು ಕೋಟಿ ಜನ ಇದ್ದಾರೆ, ಇಷ್ಟು ಕೋಟಿ ಜನ ಇದ್ದಾರೆ, ನಾನೆಲ್ಲರನ್ನು ಹೊರ ಹಾಕಿಬಿಡ್ತೀನಿ ಅಂತ ಹೇಳಿ ದೊಡ್ಡದಾಗಿ ಬಿಂಬಿಸಿಕೊಂಡ್ರು. ಅಧಿಕಾರಕ್ಕೆ ಬರ್ತಿದ್ದಂತೆ ಮೆಕ್ಸಿಕೋ ಮತ್ತು ಕೆನಡಾವನ್ನ ಟಾರ್ಗೆಟ್ ಮಾಡಿದ್ರು. ಮಿತ್ರರೇ, ಅದರಲ್ಲೇನು ಲಾಭ ಆಗಿಲ್ಲ. ಟ್ರಂಪ್ ಅಂದುಕೊಂಡಂತೆ ಲಕ್ಷಾಂತರ ಜನರನ್ನ ಅಮೆರಿಕದಿಂದ ಹೊರ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಟ್ರಂಪ್ ಅವರ ಎರಡನೇ ಗುರಿ ಇರುವಂತಹದ್ದು ವೆನಿಜುವೆಲಾ. ಈ ವೆನಿಜುವೆಲಾವನ್ನ ಕಬ್ಜಾ
ಮಾಡ್ಕೊಳ್ಬೇಕು ಅಂತ ಟ್ರಂಪ್ ಅನೇಕ ವರ್ಷಗಳಿಂದ ಕನಸು ಕಾಣ್ತಾ ಇದ್ದಾರೆ. ದಿಢೀರಂತ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಇವರು ಹುಡುಕಿಕೊಂಡಂತಹ ವಿಷಯ ಏನು ಕೇಳಿದ್ರೆ, ವೆನೆಜುವೆಲಾದಿಂದ ನಮಗೆ ಡ್ರಗ್ ಬರ್ತಾ ಇದೆ, ನಾವು ಅದನ್ನು ತಡೆಯೋದಕ್ಕೋಸ್ಕರವಾಗಿ ಒಂದು ಮಿಲಿಟರಿ ಆಪರೇಷನ್ ಮಾಡ್ತೀವಿ ಅಂತ ಅಮೆರಿಕ ಬಿಂಬಿಸಿಕೊಳ್ತಾ ಇದೆ. ಸದ್ಯ ವಿಪರೀತವಾಗಿ ಸೇನಾ ಜಮಾವಣೆ ಆಗ್ತಾ ಇದೆ. ಇಷ್ಟು ದಿನ ವಾರ್ಶಿಪ್ಗಳನ್ನು ತಂದು ನಿಯೋಜನೆ ಮಾಡಲಾಗಿತ್ತು. ಅಮೆರಿಕದ ಸಬ್ಮೆರಿನ್ಗಳು ವೆನೆಜುವೆಲಾ ಪಕ್ಕದಲ್ಲಿ ಬಂದು ನಿಂತಿದ್ವು. ಈಗ F-35 ಯುದ್ಧ ವಿಮಾನಗಳನ್ನು ಕೂಡ ಅಮೆರಿಕ ಅಲ್ಲಿ ಡಿಪ್ಲಾಯ್ ಮಾಡಿದೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಹಾಗಾದರೆ ವೆನೆಜುವೆಲಾ ಅಮೆರಿಕವನ್ನು ತಡೆಯೋದಕ್ಕೆ ಸಾಧ್ಯವಾ? ಯುದ್ಧ ಆದರೆ ಏನಾಗಬಹುದು ಅಂತ. ಯುದ್ಧ ಆದರೆ ಮಿತ್ರರೇ, ಕೆಲವೇ ದಿನಗಳಲ್ಲಿ ವೆನೆಜುವೆಲಾ ಶರಣಾಗುವಂತಹ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ವೆನೆಜುವೆಲಾ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಸೇನೆ ಇಲ್ಲ. ಅವ್ರದ್ದು ಪುಟ್ಟ ದೇಶ, ಹಾಗೆ ಪುಟ್ಟದಾದಂತಹ ಸೇನೆ ಇದೆ. ಅಮೆರಿಕದಂತಹ ದೈತ್ಯ ಸೇನೆಯನ್ನು ಎದುರಿಸೋದಕ್ಕೆ ವೆನೆಜುವೆಲಾ ಬಳಿಯಲ್ಲಿ ಸಾಧ್ಯ ಆಗೋದಿಲ್ಲ. ಇದು ಅಮೆರಿಕಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಅಮೆರಿಕದ ಟ್ರಂಪ್ ಸರ್ಕಾರ ಇಷ್ಟೆಲ್ಲ ರೋಷಾವೇಶವನ್ನು ತೋರಿಸ್ತಾ ಇರುವಂತಹದ್ದು. ಟ್ರಂಪ್ಗೆ ಬಹಳ ದೊಡ್ಡ ಗುರಿ ಇದೆ. ನಂಬರ್ 1 ಗುರಿ ಏನು ಕೇಳಿದ್ರೆ, ವೆನೆಜುವೆಲಾವನ್ನ ಅಮೆರಿಕದ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು. ಒಂದು ವೇಳೆ ಅದಾಗ್ಲಿಲ್ಲ ಅಂತ ಅಂದುಕೊಳ್ಳಿ, ಅಂದ್ರೆ ಸಿಕ್ಕಾಪಟ್ಟೆ ವೆನೆಜುವೆಲಾದವರು ಪ್ರತಿಭಟನೆ ಮಾಡಿದ್ರಪ್ಪ, ಅಮೆರಿಕದ ಕಂಟ್ರೋಲ್ನಲ್ಲಿ ಆ ದೇಶವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಸಂದರ್ಭದಲ್ಲಿ ವೆನೆಜುವೆಲಾದಲ್ಲಿ ಅಮೆರಿಕಾಗೆ ಫ್ರೆಂಡ್ಲಿ ಒಬ್ಬ ಅಧ್ಯಕ್ಷನನ್ನು ತರಬೇಕು, ನಿಕೋಲಸ್ ಮದುರೋವನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದೇ ಅಮೆರಿಕದ ತಂತ್ರಗಾರಿಕೆ ಆಗಿದೆ. ಯಾಕೆ ಅಮೆರಿಕಾಗೆ ವೆನೆಜುವೆಲಾ ಬೇಕು ಅಂತಂದ್ರೆ, ನಿಮಗೊಂದು ಅಂಕಿಅಂಶ ಕೊಡ್ತೀನಿ, ಅವಾಗ ನಿಮಗೆ ಅರ್ಥ ಆಗಿಬಿಡುತ್ತೆ. ನಾನೇನು ವಿವರಿಸಿ ಹೇಳಬೇಕಾಗೇ ಇಲ್ಲ. ಇವತ್ತು ವಿಶ್ವದಲ್ಲಿ ಕ್ರೂಡ್ ಆಯಿಲ್ ರಿಸರ್ವ್ ಅನ್ನು ಹೊಂದಿರುವಂತಹ ದೇಶಗಳನ್ನ ಪಟ್ಟಿ ಮಾಡಿದ್ರೆ ವೆನೆಜುವೆಲಾ ಟಾಪ್ ನಲ್ಲಿ ಬರುತ್ತೆ. ಸೌದಿ ಅರೇಬಿಯಾ, ಇರಾಕ್, UAE ಅಂತಹ ಗಲ್ಫ್ ರಾಷ್ಟ್ರಗಳಿಗಿಂತಲೂ ಕೂಡ ವೆನೆಜುವೆಲಾದಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ರಿಸರ್ವ್ ಇದೆ. ಎಷ್ಟು ಪ್ರಮಾಣದಲ್ಲಿ ಇದೆ ಅಂತಂದ್ರೆ, ಒಂದು ಎಸ್ಟಿಮೇಟ್ ಪ್ರಕಾರ ವೆನೆಜುವೆಲಾದಲ್ಲಿ 303.22 ಬಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನ ವೆನೆಜುವೆಲಾ ಹೊಂದಿದೆ. ಎರಡನೇ ಸ್ಥಾನದಲ್ಲಿರುವಂತಹದ್ದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಬಳಿಯಲ್ಲಿ 267.19 ಬಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲದ ರಿಸರ್ವ್ ಇದೆ. ಹಾಗೆ ಇರಾನ್ನಲ್ಲಿ 208 ಬಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಇದ್ರೆ, ಕೆನಡಾದಲ್ಲಿ 163 ಬಿಲಿಯನ್ ಬ್ಯಾರಲ್ನಷ್ಟಿದೆ. ಇರಾಕ್ನಲ್ಲಿ 145, UAEಯಲ್ಲಿ 113, ಕುವೈತ್ನಲ್ಲಿ 101 ಬಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲದ ರಿಸರ್ವ್ ಇದೆ. ರಷ್ಯಾದಲ್ಲಿ 80 ಬಿಲಿಯನ್ ಬ್ಯಾರಲ್ಸ್, USAಯಲ್ಲಿ 55.2 ಬಿಲಿಯನ್ ಬ್ಯಾರಲ್ಸ್ನಷ್ಟು ಕಚ್ಚಾ ತೈಲದ ರಿಸರ್ವ್ ಇದೆ. ಈಗ ಮಿತ್ರರೇ, USAಗೂ ಮತ್ತು ವೆನೆಜುವೆಲಾಗೂ ಕಂಪೇರ್ ಮಾಡಿ. ವೆನೆಜುವೆಲಾ ದೇಶದಲ್ಲಿ 303.22 ಬಿಲಿಯನ್ ಬ್ಯಾರಲ್ಸ್ನಷ್ಟು ಕಚ್ಚಾ ತೈಲ ಇದೆ. ಅದೇ ಅಮೆರಿಕದಲ್ಲಿರುವಂತಹದ್ದು ಕೇವಲ 55.2 ಬಿಲಿಯನ್ ಬ್ಯಾರಲ್ಸ್. ಅಂದ್ರೆ ಅಮೆರಿಕಾಗಿಂತಲೂ 6 ಪಟ್ಟು ಜಾಸ್ತಿ ವೆನೆಜುವೆಲಾದಲ್ಲಿ ಕಚ್ಚಾ ತೈಲದ ರಿಸರ್ವ್ ಇದೆ. ಇದರಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ವೆನೆಜುವೆಲಾದಲ್ಲಿರುವಂತಹ ಕಚ್ಚಾ ತೈಲವನ್ನ ಇದುವರೆಗೂ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಯೇ ಇಲ್ಲ. ಯಾಕೆ ಕೇಳಿದ್ರೆ, ಇವರ ಬಳಿಯಲ್ಲಿ ಇಷ್ಟೊಂದು ದೊಡ್ಡ ರಿಸರ್ವ್ ಇದ್ರು ಇವರು ವಾರ್ಷಿಕವಾಗಿ ಎಷ್ಟು ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಕೇಳಿದ್ರೆ, ಕೇವಲ $5.5 ಬಿಲಿಯನ್ ನಷ್ಟು ಮೊತ್ತದ ಕಚ್ಚಾ ತೈಲವನ್ನ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದೇ ಸೌದಿ ಅರೇಬಿಯಾ ಒಂದು ವರ್ಷಕ್ಕೆ $181 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಅದೇ ಅಮೆರಿಕ ಬಳಿಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಚ್ಚಾ ತೈಲ ಇದೆಯಲ್ವಾ, ಆದ್ರೆ ಅವರು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಕೇಳಿದ್ರೆ, ವಾರ್ಷಿಕವಾಗಿ $125 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಒಂದು ಅರ್ಥ ಆಗಿರುತ್ತೆ, ಈ ವೆನೆಜುವೆಲಾ ಅನ್ನುವಂತಹ ದೇಶ ಇದೆಯಲ್ಲ, ಇದು ಸಂಪತ್ತಿನ ಗಣಿ. ಭವಿಷ್ಯದಲ್ಲಿ ಇಲ್ಲಿ ಬಗದಷ್ಟು ಕಚ್ಚಾ ತೈಲ ಸಿಗುತ್ತೆ. ಸೌದಿ ಅರೇಬಿಯಾ, USA, ರಷ್ಯಾ, ಕುವೈತ್, ಇರಾಕ್, ಇರಾನ್ ಇಲ್ಲೆಲ್ಲ ಕಚ್ಚಾ ತೈಲದ ರಿಸರ್ವ್ ಖಾಲಿ ಆಗಬಹುದು. ವೆನೆಜುವೆಲಾದಲ್ಲಿ ಅಷ್ಟು ಸುಲಭವಾಗಿ ಖಾಲಿ ಆಗೋದಿಲ್ಲ. ಯಾಕೆಂದ್ರೆ ಇದುವರೆಗೆ ಅಲ್ಲಿ ಕಚ್ಚಾ ತೈಲವನ್ನೇ ಹೊರ ತೆಗೆದಿಲ್ಲ. ಈ ಕಾರಣದಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕಣ್ಣು ಈ ವೆನೆಜುವೆಲಾ ದೇಶದ ಮೇಲೆ ಬಿದ್ದಿದೆ. ಮಿತ್ರರೇ, ಟ್ರಂಪ್ ಈ ದೇಶದ ಮೇಲೆ ಕಣ್ಣು ಹಾಕಿದ್ದು ಈಗಿನಿಂದ ಏನಲ್ಲ. ಇವರು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಪ್ರಚಾರ ಮಾಡುವಾಗಲೂ ಕೂಡ ವೆನೆಜುವೆಲಾ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ಅಮೆರಿಕದವರು ವೆನೆಜುವೆಲಾ ಜೊತೆಗೆ ತೈಲ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷನಾದ್ರೆ ವೆನೆಜುವೆಲಾ ನಮ್ಮದಾಗಿರುತ್ತೆ, ನಾವು ತೈಲ ವ್ಯಾಪಾರ ಮಾಡೋದಿಲ್ಲ, ಅಲ್ಲಿರುವಂತಹ ಎಲ್ಲಾ ತೈಲ ಸಂಪತ್ತು ಕೂಡ ನಮ್ಮ ಕೈಗೆ ಬಂದು ಬಿಡುತ್ತೆ. ಈ ರೀತಿಯ ಭಾಷಣಗಳನ್ನ ಟ್ರಂಪ್ ಪ್ರಚಾರದ ವೇಳೆಯೇ ಮಾಡ್ತಾ ಇದ್ರು. ಹೀಗಾಗಿ ಅವರ ಗುರಿ ಬಹಳ ಪಕ್ಕಾ ಆಗಿದೆ. ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ವೆನೆಜುವೆಲಾವನ್ನ ಒಂದಲ್ಲ ಒಂದು ಕಾರಣ ನೀಡಿ ಅಟ್ಯಾಕ್ ಮಾಡಬೇಕು, ಅದನ್ನ ಕೈವಶ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಗುರಿಯಾಗಿದೆ. ಸದ್ಯ ವೆನೆಜುವೆಲಾದ ಅಧ್ಯಕ್ಷರಾಗಿರುವಂತಹ ನಿಕೋಲಸ್ ಮದುರೋ ರಷ್ಯಾ ಮತ್ತು ಚೀನಾಗೆ ತೀರಾ ಆಪ್ತವಾಗಿರುವಂತಹ ನಾಯಕ. ಹಾಗಾದರೆ ರಷ್ಯಾ ಮತ್ತು ಚೀನಾ ಹೋಗ್ಬಿಟ್ಟು ವೆನೆಜುವೆಲಾವನ್ನ ಅಮೆರಿಕದಿಂದ ರಕ್ಷಣೆ ಮಾಡುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯತೆಗಳಿಲ್ಲ. ನೀವೇ ನೋಡಿದಿರಿ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತು, ಇಸ್ರೇಲ್ ನಿರಂತರವಾಗಿ ಇರಾನ್ ಮೇಲೆ ಯುದ್ಧ ಮಾಡ್ತು. ರಷ್ಯಾ ಕೂಡ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಚೈನಾ ಕೂಡ ಯಾವ ರೂಪದಲ್ಲೂ ಕೂಡ ಇರಾನ್ಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕ ಮತ್ತು ಇರಾನ್ ನಡುವಿನ ಡಿಸ್ಟೆನ್ಸ್ಗಿಂತಲೂ ಕೂಡ ರಷ್ಯಾ ಮತ್ತು ಇರಾನ್ ಹಾಗೂ ಚೈನಾ ಮತ್ತು ಇರಾನ್ ನಡುವಿನ ಡಿಸ್ಟೆನ್ಸ್ ಬಹಳ ಕಡಿಮೆ ಇತ್ತು. ಹೀಗಿದ್ರೂ ಸಹ ರಷ್ಯಾ ಮತ್ತು ಚೀನಾ ಕೈ ಚೆಲ್ಲುವಂತಹ ಪರಿಸ್ಥಿತಿ ಬಂತು. ಅಂತಹದ್ರಲ್ಲಿ ಈ ವೆನೆಜುವೆಲಾ ಇದೆಯಲ್ಲ, ಇದು ಅಮೆರಿಕಾಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ದೇಶ. ಅಮೆರಿಕ ಏನು ನೇವಿಯನ್ನ ತೆಗೆದುಕೊಂಡು ಹೋಗಿ ವೆನೆಜುವೆಲಾವನ್ನ ಸುತ್ತುವರಿಬೇಕು ಅಂತಿಲ್ಲ. ಅಮೆರಿಕದಲ್ಲೇ ಕೂತ್ಕೊಂಡು ಕೆಲ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ವೆನೆಜುವೆಲಾ ಮೇಲೆ ದಾಳಿ ಮಾಡಿಬಿಡಬಹುದು. ವೆನೆಜುವೆಲಾ ಅಮೆರಿಕಾಗೆ ಬಹಳ ಸುಲಭದ ತುತ್ತು. ವೆನೆಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡುವಂತಹ ಸಾಧ್ಯತೆಗಳಿರೋದ್ರಿಂದ ಬ್ರೆಜಿಲ್ ಪದೇ ಪದೇ
ರಷ್ಯಾಗೆ ಮತ್ತು ಚೈನಾಗೆ ಡಿಮ್ಯಾಂಡ್ ಮಾಡ್ತಾ ಇದೆ, ಏನಾದರೂ ಆಗಲಿ ವೆನಿಜುಲಾವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು, ಬ್ರಿಕ್ಸ್ ದೇಶಗಳು ಕೈ ಜೋಡಿಸಬೇಕು ಅಂತ ಬ್ರೆಜಿಲ್ ಡಿಮ್ಯಾಂಡ್ ಮಾಡ್ತಾ ಇದೆ. ಆದರೆ ಅದು ಸಾಧ್ಯ ಆಗುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಶಸ್ತ್ರಾಸ್ತ್ರಗಳನ್ನು ವೆನಿಜುಲಾಗೆ ತಲುಪಿಸೋದು ಕೂಡ ಈ ಸಂದರ್ಭದಲ್ಲಿ ಕಷ್ಟ ಇದೆ. ಅಷ್ಟರ ಮಟ್ಟಿಗೆ ಅಮೆರಿಕ ಇಡೀ ವೆನಿಜುಲಾವನ್ನು ಸುತ್ತುವರೆದು ಕೂತಿದೆ. ಒಟ್ನಲ್ಲಿ ಈ ಟ್ರಂಪ್ ಅವರ ಧೋರಣೆಯನ್ನು ನೋಡಿದ್ರೆ ಅಮೆರಿಕಾಗೆ ಭಾರಿ ಸರ್ವಾಧಿಕಾರಿ ಧೋರಣೆ ಬಂದಿರುವಂತದ್ದು ಪಕ್ಕ ಆಗ್ತಾ ಇದೆ. ಟ್ರಂಪ್ರ ನೀತಿ ಹೇಗಿದೆ ಅಂತಂದ್ರೆ ಇಡೀ ವಿಶ್ವವನ್ನ ಇಬ್ಬಾಗ ಮಾಡುವಂತಿದೆ. ಸಚಿವರುಗಳ ಇತ್ತೀಚಿನ ಸ್ಟೇಟ್ಮೆಂಟ್ಗಳನ್ನು ನೋಡಿ, ಅವರು ಭಾರತಕ್ಕೂ ಕೂಡ ಆಪ್ಷನ್ ಕೊಡ್ತಾ ಇದ್ದಾರೆ. ನೀವು ನಮ್ಮ ಜೊತೆಗೆ ಸ್ನೇಹ ಬಯಸ್ತಾ ಇದ್ದೀರಿ ಅಂತಂದ್ರೆ ಬ್ರಿಕ್ಸ್ ಇಂದ ಹೊರಗೆ ಬನ್ನಿ, ಚೈನಾ ಜೊತೆಗೆ ಹೋಗಬೇಡಿ, ರಷ್ಯಾ ಜೊತೆಗೆ ಕೈ ಜೋಡಿಸಬೇಡಿ, ರಷ್ಯಾದಿಂದ ವ್ಯಾಪಾರ ಮಾಡಬೇಡಿ. ಈ ರೀತಿಯಾಗಿ ಕ್ಲಿಯರ್ ಆಗಿ ಡಿವೈಡ್ ಮಾಡೋದಕ್ಕೆ ಟ್ರಂಪ್ ಸರ್ಕಾರ ಬಯಸ್ತಾ ಇದೆ. ಟ್ರಂಪ್ ಸರ್ಕಾರ ಹೇಗೆ ಮಾಡ್ತಾ ಇದೆ ಅಂತಂದ್ರೆ ವಿಶ್ವದ ದೇಶಗಳಿಗೆ ಎರಡೇ ಆಯ್ಕೆ, ನೀವು ಒಂದು ಅಮೆರಿಕ ಪಕ್ಷದಲ್ಲಿರಬೇಕು, ಇಲ್ಲ ಚೈನಾ ಮತ್ತು ರಷ್ಯಾದ ಪಕ್ಷದಲ್ಲಿರಬೇಕು. ಈ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಿರೋದಿದೆಯಲ್ಲ, ಇದು ಬಹುದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು. ಮೂರನೇ ಮಹಾಯುದ್ಧಕ್ಕೆ ಟ್ರಂಪ್ ಹಾಕದಂತಹ ಬುನಾದಿ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ಗಂತೂ ಬಹಳ ದೊಡ್ಡ ಆಂಬಿಷನ್ ಇದೆ. ಅನೇಕ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ ಅಮೆರಿಕದ ಭೂಪಟವನ್ನು ಬದಲು ಮಾಡುವಂತಹದ್ದು ಕೂಡ ಟ್ರಂಪ್ ಅವರ ಗುರಿಯಾಗಿದೆ. ಅದಕ್ಕೆ ವೆನಿಜುಲಾವನ್ನ ಸೇರಿಸಬೇಕೋ, ಗ್ರೀನ್ಲ್ಯಾಂಡ್ ಅನ್ನ ಸೇರಿಸಬೇಕೋ, ಕೆನಡಾವನ್ನ ಸೇರಿಸಬೇಕೋ, ಇದು ಯಾವುದು ಅನ್ನುವಂಥದ್ದು ಪಕ್ಕ ಇಲ್ಲ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ವೆನಿಜುಲಾವೇ ನಂಬರ್ 1 ಟಾರ್ಗೆಟ್ ಆಗಿರುವಂತೆ ಕಂಡು ಬರ್ತಾ ಇದೆ ಅಂತ ಅನೇಕ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಹೇಳ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.